ಸೊ ಹೇಗೆ ಸೆಲ್ವ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದ್ಬಿಟ್ಟು ಏನೊಂದು RRB ಗ್ರೂಪ್ ಡಿ ನೇಮಕಾತಿ ಅಪ್ಲಿಕೇಶನ್ ಹಾಕಿದ್ರೆ ಸೊ ಟೋಟಲ್ ಆಗಿ ಇಲ್ಲಿ ನೋಡಬಹುದು ಏನೊಂದು 32,000ಕ್ಕಿಂತ ಪ್ಲಸ್ ವೇಕೆನ್ಸಿನ ಕಾಲ್ಫಾರ್ಮ್ ಮಾಡಿದ್ರು. ಓಕೆ, ಇದಕ್ಕೆ ಅಪ್ಲಿಕೇಶನ್ ಹಾಕಿ ತುಂಬಾ ಜನ ಆಗ್ತಾ ಬಂತು ಅಂದ್ರೆ 4 ರಿಂದ 5 ತಿಂಗಳು ಆಗ್ತಾ ಬಂತು. ಇನ್ನು ಕೂಡ ಯಾವುದೇ ಅಪ್ಡೇಟ್ ಇಲ್ಲ. ಅಂದ್ರೆ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು RRB ಗ್ರೂಪ್ ಡಿ ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಈ ಒಂದು ನೇಮಕಾತಿ ಮೇಲೆ ಕೇಸ್ ಆಗಿದೆ. ಸೊ ಯಾಕೆ ಕೇಸ್ ಆಗಿದೆ ಮತ್ತೆ ಇದಕ್ಕೆ ಎಕ್ಸಾಮ್ ನಡೆಸ್ತಾರಾ ಇಲ್ವಾ, ಸೊ ಏನ್ ಪ್ರಾಬ್ಲಮ್ ಆಗಿದೆ, ಸೊ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದ್ ವೇಳೆ ನೀವು ಕೂಡ ಈ ಒಂದು RRB ಗ್ರೂಪ್ ಡಿಗೆ ಅಪ್ಲಿಕೇಶನ್ ಹಾಕಿದ್ರೆ ಜಸ್ಟ್ ಈ ಒಂದು ವಿಡಿಯೋ ಬಂದ್ಬಿಟ್ಟು 5 ರಿಂದ 6 ನಿಮಿಷ ವಿಡಿಯೋ ಇರುತ್ತೆ. ಸೊ ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಏನೆಲ್ಲ ಡೌಟ್ ಇದೆ ಸೊ ಪ್ರತಿಯೊಂದು ಡೌಟ್ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕೂಡ ಮಾಡ್ತೀನಿ. ಹಾಗೆ ಇನ್ನು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋನ ನೋಡ್ತಾ ಇದ್ರೆ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ. ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಜಾಬ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ನೀವು ನೋಡಬಹುದು RRB ಗ್ರೂಪ್ ಡಿ ನೇಮಕಾತಿ 2025ರಲ್ಲಿ ಏನೊಂದು ಟೋಟಲ್ ಆಗಿ 32,000ಕ್ಕಿಂತ ಜಾಸ್ತಿ ಏನೊಂದು ವೇಕೆನ್ಸಿನ ಕಾಲ್ಫಾರ್ಮ್ ಮಾಡಿದ್ರು. ಓಕೆ, ಇದು ನೋಡಬಹುದು ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಒಂದು ಫಸ್ಟ್ ಬಂದ್ಬಿಟ್ಟು ಯಾಕೆ ಒಂದು ಗ್ರೂಪ್ ಡಿ ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಸ್ಟಾರ್ಟಿಂಗ್ RRB ಗ್ರೂಪ್ ಡಿ ಏನೊಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಆಗಿತ್ತು. ನೋಟಿಫಿಕೇಶನ್ ಆಗಬೇಕಾದ್ರೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ಮತ್ತೆ ITI ಎರಡು ಕೂಡ ಕಂಪಲ್ಸರಿ. 10th ಮುಗಿದ್ಮೇಲೆ ITI ಕೂಡ ಕಂಪಲ್ಸರಿ ಆಗ್ಲೇಬೇಕು ಈ ಒಂದು RRB ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ರು. ನಂತರ ಯಾವಾಗ ಒಂದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಯ್ತು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ಮೇಲೆ ಇಲ್ಲಿ ನೋಡಬಹುದು ನೀವು 10th ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿ ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು ಅವಾಗ ಕೊಟ್ಟರು ಸ್ನೇಹಿತರೆ. ಓಕೆ, ಇಲ್ಲಿ ಸ್ಟಾರ್ಟಿಂಗ್ ನೋಡಬಹುದು ನೋಟಿಫಿಕೇಶನ್ ಆಗಿದ ತಕ್ಷಣ 10th ಪ್ಲಸ್ ITI ಕಂಪಲ್ಸರಿ ಅಂದವರು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಓನ್ಲಿ 10th ಪಾಸ್ ಆಗಿದ್ರು ಕೂಡ ಆರಾಮಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿ ಏನೊಂದು ಡಿಕ್ಲರೇಷನ್ ಕೊಟ್ಟರು. ಸೊ ಆ ಒಂದು ಸಂದರ್ಭದಲ್ಲಿ ತುಂಬಾ ಜನ ಬಂದ್ಬಿಟ್ಟು 10th ಪಾಸ್ ಯಾರೆಲ್ಲ ಆಗಿದ್ರು ಅಂತವ್ರು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಅಪ್ಲಿಕೇಶನ್ ಹಾಕಕ್ಕೆ ಏನ್ ಸ್ಟಾರ್ಟ್ ಮಾಡಿದ್ರು, ಕೊನೆ ಡೇಟ್ ಕೂಡ ಕಂಪ್ಲೀಟ್ ಆಯ್ತು. ಓಕೆ, ಎಷ್ಟು ಅಪ್ಲಿಕೇಶನ್ ಹಾಕಿರಬಹುದು ವಿದ್ಯಾರ್ಥಿಗಳು ಅಂತ ನೋಡೋದಾದ್ರೆ ಟೋಟಲ್ ಆಗಿ ಇರೋದು ಪೋಸ್ಟ್ ಬಂದ್ಬಿಟ್ಟು 32,000 ಪೋಸ್ಟ್ ಸ್ನೇಹಿತರೆ. ಇಲ್ಲಿ ಅಪ್ಲಿಕೇಶನ್ ಬಿದ್ದಿರೋದು ನೋಡಬಹುದು 32,000 ಪೋಸ್ಟ್ ಗೆ 1,08,00,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಓಕೆ, ಯಾವುದೇ ಅಂದ್ರೆ ಇವಾಗ ರೀಸೆಂಟ್ ಆಗಿ 2019 ನೋಡ್ತಾ ಬಂದ್ರೆ ನೀವು RRB ಅಲ್ಲಿ ಯಾವ ಒಂದು ಪೋಸ್ಟ್ ಕೂಡ ಇಷ್ಟೊಂದು ಅತಿ ಹೆಚ್ಚು ಅಪ್ಲಿಕೇಶನ್ ಬಿದ್ದಿರೋದಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರೋದಂದ್ರೆ ಈ ಒಂದು ಗ್ರೂಪ್ ಡಿಗೆ ಅಲ್ಲಿ ನೋಡಬಹುದು 32,000 ಪೋಸ್ಟ್ ಗೆ 1,08,00,000 ಜನ ಅಪ್ಲಿಕೇಶನ್ ಹಾಕಿದಾರಂತಂದ್ರೆ ಇದು ನೋಡಬಹುದು ಯಾವ ರೀತಿ ಒಂದು ಕಾಂಪಿಟೇಷನ್ ಹೋಗ್ತಾ ಇದೆ ಅಂತ ಹೇಳಿ ನೀವು ಗೆಸ್ ಕೂಡ ಮಾಡಬಹುದು ಸ್ನೇಹಿತರೆ. ಓಕೆ, ಇದಾದ ನಂತರ ಏನಾಯ್ತಪ್ಪ ಅಂತ ನೋಡೋದಾದ್ರೆ ಇವಾಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು 10th ಪ್ಲಸ್ ITI ಎರಡು ಕಂಪ್ಲೀಟ್ ಆಗಿದ್ರೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ಕೊಟ್ಟಿದ್ರು. ಆಮೇಲೆ ಏನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು ಜಸ್ಟ್ ನೀವು 10th ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿ ಏನ್ ಕೊಟ್ರು ಅದು 1,08,00,000 ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರು ಸ್ನೇಹಿತರೆ. ಅದಾದ ನಂತರ ನೋಡಬಹುದು ITI ವಿದ್ಯಾರ್ಥಿಗಳು ಅವರು ಕೋರ್ಟ್ ಮೆಟ್ಲು ಹತ್ತಾರೆ. ಅಂದ್ರೆ ಯಾಕೆ ಹತ್ತಾರೆ ಅಂತಂದ್ರೆ ನೀವು ಮೊದಲಿನಿಂದ ಯಾವ ರೀತಿ ಒಂದು 10 ಪ್ಲಸ್ ITI ಕೊಡ್ತಾ ಇದ್ರಿ ಗ್ರೂಪ್ ಡಿಗೆ, ಸೊ ಅದನ್ನೇ ನೀವು ಕಂಟಿನ್ಯೂ ಮಾಡಬೇಕು. ನೋಟಿಫಿಕೇಶನ್ ಅಲ್ಲಿ ಕೂಡ 10 ಪ್ಲಸ್ ITI ಅಂತ ಕೊಟ್ಟಿದ್ರಿ, ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ನೀವು ಯಾಕೆ 10th ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿ ಯಾಕೆ ಆ ಒಂದು ಡಿಕ್ಲೇರೇಷನ್ ಕೊಟ್ರಿ. ಸೊ ಇವಾಗ ಅಪ್ಲಿಕೇಶನ್ ನೋಡಬಹುದು 32,000 ಅಪ್ಲಿಕೇಶನ್ ಗೆ 1,08,00,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. 32,000 ಪೋಸ್ಟ್ ಗೆ 1,08,00,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಇದಕ್ಕೆ ITI ಕಲಿತ್ರೆ ಏನ್ ಯೂಸ್ ಅಂದ್ರೆ ನಾವು ITI ಎಲ್ಲ ಮಾಡಿದ್ವಿ, 10th ಕಂಪ್ಲೀಟ್ ಆದ್ಮೇಲೆ ITI ಕೂಡ ಕಂಪ್ಲೀಟ್ ಮಾಡಿದೀವಿ, ನಮ್ಗೆ ಏನ್ ಯೂಸ್ ಇದು RRB ಗ್ರೂಪ್ ಡಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ITI ದವರಿಗೆ ಅಂತ ಹೇಳಿ ಅಂದ್ರೆ ಹೊಸದಾಗಿ ಸ್ಟಾರ್ಟಿಂಗ್ ಏನೊಂದು ಗ್ರೂಪ್ ಡಿ ಅಂತ ಹೇಳಿ ಒಂದು ರೆಡಿ ಮಾಡಿದ್ರು. ಸೊ ITI 10 ಪ್ಲಸ್ ITI ಅಂತ ಹೇಳಿನೇ ಒಂದು ಡಿಕ್ಲೇರೇಷನ್ ಕೊಟ್ಟಿದ್ರು. ಅಂದ್ರೆ ITI ಕಂಪಲ್ಸರಿ ಮುಗಿದವರಿಗೆ ಈ ಒಂದು ಗ್ರೂಪ್ ಡಿ ನೇಮಕ ಅಂತ ಹೇಳಿ ಡಿಕ್ಲೇರೇಷನ್ ಮಾಡಿದ್ರು. ಸೊ ಅದಾದ ನಂತರ ಇವಾಗ 10th ಪಾಸ್ ಆದವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಏನು ಕೊಟ್ಟರು. ಸೊ ಅಲ್ಲಿ ತುಂಬಾ ಅಪ್ಲಿಕೇಶನ್ ಬಿದ್ಮೇಲೆ ಅಂದ್ರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ಮೇಲೆ ಸೊ ITI ವಿದ್ಯಾರ್ಥಿಗಳು ಕೋರ್ಟ್ ಅಲ್ಲಿ ಕೇಸ್ ನ ಹಾಕ್ತಾರೆ. ಅಂದ್ರೆ ಕೋರ್ಟ್ ಗೆ ಹೋಗ್ತಾರೆ. ಕೋರ್ಟ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ನಾವು ಕೋರ್ಟ್ ಅಲ್ಲಿ ಇದನ್ನ ನಾವು ಜಡ್ಜ್ಮೆಂಟ್ ಮಾಡಕ್ ಆಗಲ್ಲ, ಇದನ್ನ ಕ್ಯಾಟ್ ಗೆ ನೀವು ಸಲ್ಲಿಸ್ತೀವಿ, ನಾವು ಇದನ್ನ ಕ್ಯಾಟ್ ಗೆ ಫಾರ್ವರ್ಡ್ ಮಾಡ್ತೀವಿ, ನೀವು ಅಲ್ಲಿ ಕ್ಯಾಟ್ ಗೆ ಹೋಗಿ ಅಂತ ಹೇಳ್ತಾರೆ ಸ್ನೇಹಿತರೆ. ಓಕೆ, ಇಲ್ಲಿ ಕ್ಯಾಟ್ ಅಂದ್ರೆ ಏನಂತ ನೋಡಬಹುದು, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಅಂತ ಬರುತ್ತೆ ಸ್ನೇಹಿತರೆ. ಓಕೆ, ಈ ಒಂದು ಕೋರ್ಟ್ ಅವರು ಕ್ಯಾಟ್ ಗೆ ಒಪ್ಪಿಸ್ತಾರೆ. ಕ್ಯಾಟ್ ಬಂದ್ಬಿಟ್ಟು ಇದು ನಮ್ಮಿಂದ ಆಗಲ್ಲ, ನೀವೇ ಇದನ್ನ ಸೊಲ್ಯೂಷನ್ ಮಾಡಿ ಅಂತ ಹೇಳಿ ಕ್ಯಾಟ್ ಅವರು ಮತ್ತೆ ಹೈಕೋರ್ಟ್ ಗೆ ಇದನ್ನ ಕಳಿಸ್ತಾರೆ. ಓಕೆ, ಇದಾದ ನಂತರ ನೋಡಬಹುದು ಆಗಸ್ಟ್ 18ನೇ ತಾರೀಕು ಹೈಕೋರ್ಟ್ ಅಲ್ಲಿ ಕೇಸ್ ಕೂಡ ಇತ್ತು. ಸೊ ಆ ಒಂದು ಕೇಸ್ ಬಂದ್ಬಿಟ್ಟು ಕ್ಯಾನ್ಸಲ್ ಕೂಡ ಆಯ್ತು ಸ್ನೇಹಿತರೆ. ಓಕೆ, ಯಾಕೆ ಕ್ಯಾನ್ಸಲ್ ಆಯ್ತು ಅಂತ ನೋಡೋದಾದ್ರೆ ಇದನ್ನ ಯಾವ ರೀತಿ ಡಿಕ್ಲೇರೇಷನ್ ಮಾಡಬೇಕು ಅಂದ್ರೆ ಫೈನಲ್ ಆಗಿ ಇವಾಗ 1,08,00,000 ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಓಕೆ, ಇದನ್ನ ಇವಾಗ ಏನು ಮಾಡಕ್ ಬರಲ್ಲ ಅಂದ್ರೆ ಅಪ್ಲಿಕೇಶನ್ ಏನೋ ಹಾಕಿಬಿಟ್ಟಿದ್ದಾರೆ. ಇದಕ್ಕೆ DD ಸಾಮಾನ್ಯ ಅಲ್ಲ. ಇವಾಗ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಜನರಲ್ ವಿದ್ಯಾರ್ಥಿಗಳು ಮತ್ತೆ OBC ವಿದ್ಯಾರ್ಥಿಗಳಿಗೆ
ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಡಿಡಿ ಕೂಡ ಕಟ್ಟಿಸಿಕೊಂಡಿದ್ದಾರೆ. ಸೊ ಇದು 1,08,00,000 ವಿದ್ಯಾರ್ಥಿಗಳದ್ದು ಡಿಡಿ ಲೆಕ್ಕ ಹಾಕಿದ್ರೆ ಎಷ್ಟೋ ಲಕ್ಷ ಕೋಟಿ ಅಮೌಂಟ್ ಆಗುತ್ತೆ ಇದು. ಓಕೆ, ಇದನ್ನ ಇಲ್ಲಿಗೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ಕೂ ಬರಲ್ಲ. ಎಕ್ಸಾಮ್ ನಡೆಸ್ತೀನಿ ಅಂತಂದ್ರೆ ITI ದವರು ಇದನ್ನೇ ರಿಸ್ಟ್ರಿಕ್ಟ್ ನ ಮಾಡ್ತಾರೆ. ಅಂದ್ರೆ ITI ದವರು ಇವಾಗ ಕೋರ್ಟ್ ಅಲ್ಲಿ ಅದು ಇದು ಕೇಸ್ ನಡೀತಾ ಇದೆ. ಸೊ ಫೈನಲ್ ಆಗಿ ನೋಡ್ಬೋದು, ಇವಾಗ ಏನೇ 18ನೇ ತಾರೀಕು ಇವಾಗ ಕೋರ್ಟ್ ಕೇಸ್ ಇತ್ತು, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಯಾಕೆ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ಇವಾಗ ಇನ್ನೇನು ಮೀಟಿಂಗ್ ನ ಮಾಡ್ತಾ ಇದಾರೆ ಅವರು. ಓಕೆ, ಇವಾಗ ಮೀಟಿಂಗ್ ಬಂದ್ಬಿಟ್ಟು ಇವಾಗ ಆಗಸ್ಟ್ ತಿಂಗಳ ಒಂದು ಲಾಸ್ಟ್ ವೀಕ್ ಅಲ್ಲಿ ಒಂದು ಮೀಟಿಂಗ್ ನ ಮಾಡಿ ಏನ್ ಫೈನಲ್ ಡಿಕ್ಲರೇಷನ್ ಬರುತ್ತೆ ಅದನ್ನ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದಾರೆ. ಅಂದ್ರೆ ಹೊಸದಾಗಿ ಏನಾದ್ರು ಅಪ್ಡೇಟ್ ಬಂದ್ಬಿಟ್ಟು ಇವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ನಾವು ಕನ್ಸಿಡರ್ ಮಾಡ್ಬೇಕು, ಮತ್ತೆ ಎಕ್ಸಾಮ್ ಯಾವ ಒಂದು ತಿಂಗಳಲ್ಲಿ ನಡೆಸಬೇಕು ಅಂತ ಹೇಳಿ ಫೈನಲ್ ಆಗಿ ಒಂದು ಅಪ್ಡೇಟ್ ನ ಕೊಡ್ತಾನೆ ಅಂತ ಹೇಳಿದಾರೆ ಸ್ನೇಹಿತರೆ. ಓಕೆ, ಇಲ್ಲಿ ಸೆಪ್ಟೆಂಬರ್ ಮೊದಲನೇ ಒಂದು ವಾರದಲ್ಲಿ ಆಲ್ಮೋಸ್ಟ್ ಒಂದು ಅಪ್ಡೇಟ್ ಕೊಡ್ತಾರೆ. ಮತ್ತೆ ಎಕ್ಸಾಮ್ ಬಂದ್ಬಿಟ್ಟು ನೋಡ್ಬೋದು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಕೂಡ ಕಂಡಕ್ಟ್ ನ ಮಾಡ್ತಾರೆ. ಅದಾದ ನಂತರ ನೋಡ್ಬೋದು ಅವರು ಲಾಸ್ಟ್ ಕೊನೆಯದಾಗಿ ಏನ್ ಹೇಳಿದಾರಪ್ಪ ಅಂತ ನೋಡಿದರೆ, ಇಲ್ಲಿ ಮೀಟಿಂಗ್ ನ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಿ, ಸೊ ನೀವು ಸ್ಟಡಿ ಮಾಡೋದನ್ನ ಯಾವುದೇ ಕಾರಣಕ್ಕೂ ನಿಲ್ಸಕ್ ಹೋಗ್ಬೇಡಿ. ನಾವು ಎನಿ ಕಂಡೀಷನ್ ಎಕ್ಸಾಮ್ ಅಂತೂ ನಡೆಸ್ತೀವಿ. ಈ ಒಂದು ರಿಕ್ರೂಟ್ಮೆಂಟ್ ಏನ್ ಇವಾಗ 2025ರಲ್ಲಿ 32,000 ಏನೊಂದು ಪೋಸ್ಟ್ ನ ವೇಕೆನ್ಸಿನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಇಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಮೋಸ ಅಂತೂ ಮಾಡಲ್ಲ. ನೀವು ಕಂಟಿನ್ಯೂ ಆಗಿ ಸ್ಟಡಿ ಮಾಡಿ. ನಾವು ಏನೋ ಒಂದು ಡಿಸಿಷನ್ ತಗೋಬೇಕಾದ್ರೆ ನಿಮ್ಗೆ ಒಂದು ಇದನ್ನ ಅಂದ್ರೆ ನೋಟಿಸ್ ನ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ ಬಂದು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಎಕ್ಸಾಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಕೂಡ 100% ನಡೆಸ್ತಾರೆ ಸ್ನೇಹಿತರೆ. ಓಕೆ, ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಾ ಮತ್ತೆ ಯಾರೆಲ್ಲ ಈ ಒಂದು ಗ್ರೂಪ್ ಡಿಗೆ ಅಪ್ಲಿಕೇಶನ್ ಹಾಕಿದಾರ, ಸೊ ಪ್ರತಿಯೊಬ್ಬರು ಕೂಡ ಕಂಟಿನ್ಯೂ ಆಗಿ ಸ್ಟಡಿ ಮಾಡಿ. ಹೊಸದಾಗಿ ಏನೇ ಒಂದು ಅಪ್ಡೇಟ್ ಬಂದು ಕೂಡ ನಾನು ನಿಮಗೆ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡಿದಿರಾ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಮತ್ತೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.